ನೋಡಿ, ಡೆಲ್ಲಿಲಿ ಕರ್ನಾಟಕ ಭವನ್ ಅಂತ ಉದ್ಘಾಟನೆ ಇದೆ. ಬಹಳ ದಿನದಿಂದ ಆಗ್ಬೇಕಾಯ್ತು. ಮುಖ್ಯಮಂತ್ರಿಗಳು ಕಾಲ್ ಸ್ವಲ್ಪ ಸರಿ ಇಲ್ಲ, ಅದಕ್ಕೆ ಒಂದೊಂದು ತಿಂಗಳು ಪ್ರಯಾಣ ಮಾಡಲಿಲ್ಲ. ಸೊ ಮಧ್ಯ ಅಸೆಂಬ್ಲಿ ಸೆಷನ್ ಬಂತು. ಆ ದೃಷ್ಟಿಯಿಂದ ಸ್ವಲ್ಪ ಮುಂದೂಡಿದು ಇವತ್ತು ಸಾಯಂಕಾಲ 6:30 ಗಂಟೆಗೆ ಇಟ್ಕೊಂಡಿದ್ದೀವಿ. ಅದಕ್ಕೆ ಹೋಗ್ತಾ ಇದ್ದೀವಿ. ನಂಬರ್ 1. ಎರಡನೇದು 4 MLCಗಳು ಕೂಡ ಖಾಲಿ ಇದೆ. ಅದು ಕೂಡ ನಾಡಿದ್ದು ಚರ್ಚೆ ಮಾಡ್ತೀವಿ. ಅವೆಲ್ಲ ಯಾವುದು ಸುಮ್ಮನೆ ಮಾಧ್ಯಮದಲ್ಲಿ ಯಾರೋ ನಿಮಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ. ಅವೆಲ್ಲ ಏನಿದ್ರು ಮುಖ್ಯಮಂತ್ರಿಗೆ ವಿವೇಚನೆ ಬಿಟ್ಟಿದ್ದು. ಅವರು ಪಕ್ಷ ವರಿಷ್ಠರು ಏನು ಮಾತಾಡ್ತಾರೆ ಅದು ಬಿಟ್ಟರೆ ಬೇರೆ ಯಾವುದೋದೆಲ್ಲ ನಿಮ್ಮ ಮಾಹಿತಿ ಸತ್ಯಕ್ಕೆ ದೂರವಾದಂತ ವಿಚಾರ. ಖಂಡಿತ ಚರ್ಚೆ ಆಗ್ತದೆ. ಖಂಡಿತ ಎಷ್ಟು ದಿನ ನಾವು ವೇಕೆಂಟ್ ಇಟ್ಕೊಳಕ್ಕಾಗ್ತದೆ, ಖಂಡಿತ ಮಾಡ್ತೀವಿ. ಕೆಸಿಸಿ ಕನ್ನಡ ಚೇಂಬರ್ ಆಫ್ ಕಾಮರ್ಸ್ ಅವರು ಹುಬ್ಬಳ್ಳಿ ಧಾರವಾಡಕ್ಕೆ ಪೊಲೀಸರು ಜಾಸ್ತಿ ಬೇಕು, ಠಾಣೆಗಳು ಜಾಸ್ತಿ ಮಾಡಬೇಕು. ಏನ ಪೊಲೀಸರು ಜಾಸ್ತಿ ಆಗಬೇಕು, ಠಾಣೆಗಳು ಜಾಸ್ತಿ ಆಗಬೇಕು, ಮತ್ತೆ ಇಲ್ಲಿನ ಕೆಲವೊಂದು ಅಭಿವೃದ್ಧಿ ವಿಚಾರಗಳು ತಮ್ಮನ್ನ ಭೇಟಿ ಕೆಲವು ಕೊಟ್ಟಿದ್ದಾರೆ. ಈಗ ನನಗೆ ಅರ್ಜಿ ಕೊಟ್ಟಿದ್ದಾರೆ, ನಾನು ಇದನ್ನೆಲ್ಲ ಗಮನಿಸ್ತೀನಿ. ಖಂಡಿತ ನಮಗೆ ಯಾರು 2 ಟೈರ್ 3 ಟೈರ್ ಸಿಟಿಗೆ ಬರ್ತಾರೆ ಅವ್ರಿಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡಬೇಕು. ಅದ್ರ ಬಗ್ಗೆ ಖಂಡಿತ ನಾವು ಗಮನಿಸ್ತೀವಿ. ಅವೆಲ್ಲ ಸುಳ್ಳು. ನಮ್ಗೆ ಯಾಕೆ ಅವ್ರ ಪಾರ್ಟಿಯವ್ರ ಸುದ್ದಿ? ಅವ್ರ ಪಾರ್ಟಿ ಅವರುಂಟು, ಅವ್ರ ಪಾರ್ಟಿ ಉಂಟು. ಏನ್ ಬೇಕಾದ್ರೂ ಆಗ್ಲಿ, ಒಳ್ಳೇದಾಗ್ಲಿ. ಮಾತಾಡ. ಓಕೆ. ಒಂದು ಸ್ಟೇಷನಲ್ಲಿ 15ರಿಂದ 20 ಪೊಲೀಸ್ ಸಿಬ್ಬಂದಿಗಳ ಕೊರತೆ ಇದೆ ಸರ್. ಹೋಮ್ ಮಿನಿಸ್ಟರ್ ಹತ್ರ ಚರ್ಚೆ ಮಾಡಿ ಮಾತಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.